ಬುಧವಾರವೇ ಡಿಕೆ ಶಿವಕುಮಾರ್ ಸಚಿವ ಸಂಪುಟ ವಿಸ್ತರಣೆ ಫಿಕ್ಸ್ ಆಗಲಿದೆ. ಸಿಎಂ ಡಿಕೆ ಶಿವಕುಮಾರ್ ಬೆನ್ನಲ್ಲೇ ದೆಹಲಿಗೆ ಸಿದ್ದರಾಮಯ್ಯ, ವಿಕೆ ಹರಿಪ್ರಸಾದ್, ಪರಮೇಶ್ವರ್ ತೆರಳಿದ್ದಾರೆ. ನೋಡಿ, ಇದೇ ವಾರ ಡಿಕೆ ಶಿವಕುಮಾರ್ ಸಚಿವ ಸಂಪುಟ ಮುಹೂರ್ತ ಫಿಕ್ಸ್. ಬೆಳಗ್ಗೆಯೇ ದೆಹಲಿ ಫ್ಲೈಟ್ ಹತ್ತಿದ್ದಾರೆ ಸಿಎಂ ಡಿಕೆ ಶಿವಕುಮಾರ್. ಹೈಕಮಾಂಡ್ ನಾಯಕರೊಂದಿಗೆ ಮಹತ್ವದ ಸಭೆಯನ್ನ ನಡೆಸಿರುವಂಥದ್ದು. ಕೆಸಿ ವೇಣುಗೋಪಾಲ್ ಜೊತೆಗೆ ಮೊದಲ ರೌಂಡ್ ಸಭೆ ನಡೆದಿದೆ. ಇನ್ನೊಂದೆಡೆ ದೆಹಲಿಗೆ ಆಕಾಂಕ್ಷಿಗಳು ದಾಂಗುಡಿ ಅಂದ್ರೆ ದೆಹಲಿಗೆ ತೆರಳಿದ್ದಾರೆ. ಇನ್ನೊಂದೆಡೆ ದೆಹಲಿಗೆ ಹೋಗ್ತಿದ್ದಾರೆ ಆಕಾಂಕ್ಷಿಗಳು. ಸಿಎಂ ಜೊತೆಗೆ ದೆಹಲಿಗೆ ಹೋದಂತಹ ಶಾಸಕ ಜೆಎನ್ ಗಣೇಶ್ ಸಂಪುಟದಲ್ಲಿ ಹೊಸ ಮುಖಗಳಿಗೆ ಹೆಚ್ಚಿನ ಅವಕಾಶವನ್ನ ನೀಡಲಾಗ್ತಾ ಇದೆ. 20 ಸಚಿವ ಸ್ಥಾನಗಳ ಪೈಕಿ 12ರಿಂದ 15 ಹೊಸಬರಿಗೆ ಮಣೆ ಹಾಕಲಾಗ್ತಾ ಇದೆ ಈ ಬಾರಿ. ನೋಡಿ, ಇನ್ನು ಬುಧವಾರವೇ ಡಿಕೆ ಶಿವಕುಮಾರ್ ಅವರ ಸಚಿವ ಸಂಪುಟ ವಿಸ್ತರಣೆಯಾಗುವುದು ಬಹುತೇಕ ಫಿಕ್ಸ್ ಆಗಿದೆ. ಸಿಎಂ ಡಿಕೆ ಶಿವಕುಮಾರ್ ಬೆನ್ನಲ್ಲೇ ದೆಹಲಿಗೆ ಸಿದ್ದರಾಮಯ್ಯ, ಬಿಕೆ ಹರಿಪ್ರಸಾದ್ ಹಾಗೂ ಪರಂ ಭೇಟಿ ನೀಡಿರುವಂಥದ್ದು. ಅಂದ್ರೆ ಹೈಕಮಾಂಡ್ ನಾಯಕರೊಂದಿಗೆ ಮಹತ್ವದ ಸಭೆಯನ್ನ ನಡೆಸಲಾಗ್ತಾ ಇದೆ. ಕೆಲವೇ ಕ್ಷಣದಲ್ಲಿ ದೆಹಲಿಗೆ ಹೋಗ್ತಾರೆ ಸಿದ್ದರಾಮಯ್ಯ, ಹರಿಪ್ರಸಾದ್. ಇನ್ನು ಕೆಸಿ ವೇಣುಗೋಪಾಲ್ ಜೊತೆ ಮೊದಲ ಒಂದು ಸುತ್ತಿನ ಮಾತುಕತೆ ಅಂದ್ರೆ ಸಭೆಯನ್ನ ಮಾಡಲಾಗಿದೆ. ಇನ್ನೊಂದೆಡೆ ದೆಹಲಿಗೆ ಹೋಗ್ತಿದ್ದಾರೆ ಆಕಾಂಕ್ಷಿಗಳು. ಯಾರೆಲ್ಲ ಸಚಿವ ಸ್ಥಾನದ ಆಕಾಂಕ್ಷಿಗಳಿದ್ದಾರೆ ಅವರು. ಇನ್ನು ಸಿಎಂ ಜೊತೆಗೆ ದೆಹಲಿಗೆ ಶಾಸಕ ಜೆಎನ್ ಗಣೇಶ್ ಕೂಡ ಹೋಗಿರುವಂಥದ್ದು. ಸಂಪುಟ ವಿಸ್ತರಣೆ ವಿಚಾರವಾಗಿ ಚರ್ಚೆ ಆಗ್ತಾ ಇದೆ. ಈಗ ನೋಡಿ, ನಾಳೆ ಸಂಜೆ ಒಳಗೆ ಇದೆಲ್ಲ ಫೈನಲ್ ಆಗಲಿದೆ. ರಾಜ್ಯ ರಾಜಕೀಯದಲ್ಲಿ ಸಚಿವ ಸಂಪುಟ ವಿಸ್ತರಣೆಯ ವಿಚಾರ ತೀವ್ರ ಕುತೂಹಲಕಾರಿಯಾಗಿದೆ. ಬುಧವಾರವೇ ಡಿಕೆ ಶಿವಕುಮಾರ್ ಸಚಿವ ಸಂಪುಟ ವಿಸ್ತರಣೆ ಆಗೋದು ಬಹುತೇಕ ಖಚಿತ ಅಂತ ಹೇಳಲಾಗ್ತಾ ಇದೆ. ಸಂಜೆ ಹೈಕಮಾಂಡ್ ನಾಯಕರೊಂದಿಗೆ ಮಹತ್ವದ ಸಭೆಯನ್ನ ಡಿಕೆ ಶಿವಕುಮಾರ್ ನಡೆಸಲಿರುವಂಥದ್ದು. ಈಗಾಗಲೇ ಬೆಳಗ್ಗೆನೆ ಸಿಎಂ ಡಿಕೆ ಶಿವಕುಮಾರ್ ದೆಹಲಿ ಪ್ರವಾಸವನ್ನ ಕೈಗೊಂಡಿದ್ದಾರೆ. ಅಲ್ಲಿ ಹೈಕಮಾಂಡ್ ನಾಯಕರನ್ನ ಭೇಟಿಯಾಗಿ ಸಚಿವ ಸಂಪುಟ ವಿಸ್ತರಣೆಯ ವಿಚಾರವಾಗಿ ಮಾತುಕತೆಯನ್ನ ನಡೆಸಲಿದ್ದಾರೆ, ಸಭೆಯನ್ನ ಮಾಡಲಿದ್ದಾರೆ. ಸಭೆಯಲ್ಲಿ ಎಲ್ಲವೂ ಅಂದುಕೊಂಡಂತೆ ಆದರೆ ಬುಧವಾರದ ಒಳಗಡೆ ಅಂದ್ರೆ ಬುಧವಾರ ಸಚಿವ ಸಂಪುಟ ವಿಸ್ತರಣೆ ಆಗಬಹುದು. ಹೊಸ ಸಚಿವರ ಪ್ರಮಾಣ ವಚನ ಆಗಲಿರುವಂಥದ್ದು. ನೋಡಿ, ಇಲ್ಲಿ ಆಕಾಂಕ್ಷಿಗಳ ಸಂಖ್ಯೆ ಹೆಚ್ಚಾಗಿದೆ. ಇರುವಂತಹ 20 ಸ್ಥಾನಗಳಿಗೆ ಸಚಿವರ ಆಕಾಂಕ್ಷಿಗಳ ಸಂಖ್ಯೆ ಹೆಚ್ಚಾಗಿದೆ. ಹಳಬರು ಸಾಕು, ನನಗೆ ಬಿಸಿ ರಕ್ತದ ಯುವಕರು ಬೇಕು. ಹೆಚ್ಚು ಮಂದಿ ಹೊಸ ಶಾಸಕರಿಗೆ ಅವಕಾಶವನ್ನ ಕೊಡೋಣ. ಈ ಬಾರಿ ಕ್ಯಾಬಿನೆಟ್ನಲ್ಲಿ 2028ರ ಚುನಾವಣೆಯ ದೃಷ್ಟಿಯಿಂದ ಕೆಲಸವನ್ನ ಮಾಡಬೇಕು ಈಗ ನಾವು. ಹಾಗಾಗಿ ಹೊಸಬರಿಗೆ ಮಣೆ ಹಾಕಬೇಕು. ಹೈಕಮಾಂಡ್ ಮುಂದೆ ಈ ರೀತಿಯಲ್ಲಿ ಹೊಸ ಬೇಡಿಕೆಯನ್ನ ಸಿಎಂ ಡಿಕೆ ಶಿವಕುಮಾರ್ ಇಟ್ಟಿರುವಂಥದ್ದು. ನೋಡಿ, 10 ಅಲ್ಲ 12 ಹೊಸ ಮುಖಗಳಿಗೆ ಸಂಪುಟದಲ್ಲಿ ಈ ಬಾರಿ ಚಾನ್ಸ್ ಸಿಗ್ತಾ ಇದೆ. ಡಿಕೆ ಶಿವಕುಮಾರ್ ಆಗ್ರಹಕ್ಕೆ ಹೈಕಮಾಂಡ್ ಮಣಿಯುತ್ತಾ? ಡಿಕೆ ಶಿವಕುಮಾರ್ ಹೇಳದಂತೆ ಈ ಬಾರಿ ಹೊಸಬರಿಗೆ ಹೆಚ್ಚಿನ ಆದ್ಯತೆಯನ್ನ ನೀಡಲಾಗುತ್ತಾ ಅಂತ. ಹಳಬರು ಸಾಕು, ನನಗೆ ಬಿಸಿ ರಕ್ತದ ಯುವಕರು ಬೇಕು. ಪಕ್ಷ ಸಂಘಟನೆಗೆ ಹೋಗಿ ಹೆಚ್ಚು ಮಂದಿ ಹೊಸ ಶಾಸಕರಿಗೆ ಅವಕಾಶವನ್ನ ಕೊಡೋಣ. 2028ರ ಚುನಾವಣೆಯ ದೃಷ್ಟಿಯಿಂದ ಕೆಲಸವನ್ನ ಮಾಡಬೇಕು. ಹಾಗಾಗಿ ಯುವಕರಿಗೆ ಹೆಚ್ಚಿನ ಆದ್ಯತೆಯನ್ನ ನೀಡಬೇಕು, ಪಕ್ಷ ಸಂಘಟನೆಯನ್ನ ಮಾಡಬೇಕು ಅಂತ ಹೈಕಮಾಂಡ್ ಮುಂದೆ ಹೊಸ ಡಿಮ್ಯಾಂಡ್ ಇಟ್ಟಿದ್ದಾರೆ ಸಿಎಂ ಡಿಕೆ ಶಿವಕುಮಾರ್. 10 ಅಲ್ಲ 12 ಹೊಸ ಮುಖಗಳಿಗೆ ಸಂಪುಟದಲ್ಲಿ ಬಾರಿ ಚಾನ್ಸ್ ಸಿಗುವಂತಹ ಸಾಧ್ಯತೆ ಇದೆ. ಡಿಕೆ ಶಿವಕುಮಾರ್ ಏನೇ ಬೇಡಿಕೆ ಇಟ್ಟಿದ್ದಾರೆ ಅದಕ್ಕೆ ಮಣಿಯುತ್ತಾ ಹೈಕಮಾಂಡ್? ಡಿಕೆ ಶಿವಕುಮಾರ್ ಹೇಳದಂತೆ ಯುವಕರಿಗೆ ಹೆಚ್ಚಿನ ಒಂದು ಆದ್ಯತೆಯನ್ನು ನೀಡಲಾಗುತ್ತಾ? ಇಲ್ಲಿ ಹಳೆಬರನ್ನ ಸೈಡಿಗೆ ಹಾಕಲಾಗುತ್ತಾ? ಹೊಸ ಮುಖಗಳಿಗೆ ಹೆಚ್ಚಿನ ಅವಕಾಶವನ್ನು ನೀಡ್ತಾರಾ ಅನ್ನುವಂಥ ಪ್ರಶ್ನೆ ಇದೆ. ಯಾಕಂದರೆ ರಾಹುಲ್ ಗಾಂಧಿ ಕೂಡ ಹೊಸಬರಿಗೆ ಹೆಚ್ಚಿನ ಆದ್ಯತೆಯನ್ನು ನೀಡಬೇಕು ಅಂತ ಹೇಳ್ತಾ ಇದ್ರು. ಹಾಗಾಗಿ ಈ ಬಾರಿ ಹೆಚ್ಚಿನ ಒಂದು ಸಚಿವ ಸ್ಥಾನವನ್ನು ಹೊಸಬರಿಗೆ ನೀಡ್ತಾರಾ ಏನು ಅನ್ನುವಂಥ ಪ್ರಶ್ನೆಗಳಿರುವಂಥದ್ದು. ಯಾರಿಗೆಲ್ಲ ಸಚಿವ ಸ್ಥಾನ ಸಿಗುತ್ತೆ? ಡಿಕೆ ಶಿವಕುಮಾರ್ ಆಗ್ರಹಕ್ಕೆ ಹೈಕಮಾಂಡ್ ಮಣಿಯುತ್ತಾ ಅಂತ. ಇನ್ನು ಹೊಸಬರಿಗೆ ಚಾನ್ಸ್ ಸಿಗುತ್ತಾ ಅಂತ ನೋಡೋದಾದ್ರೆ ಯಾರೆಲ್ಲ ಇದ್ದಾರೆ ಅಂತಂದ್ರೆ AS ಪೊನ್ನಣ್ಣ ಇದ್ದಾರೆ, ಬಸವಂತಪ್ಪ ಇದ್ದಾರೆ, ಇನ್ನು ಸಲೀಂ ಅಹಮದ್ ಇವರು ಕೂಡ ಹೊಸಬರು. ಇವ್ರಿಗೂ ಚಾನ್ಸ್ ಸಿಗುತ್ತಾ ಅಂತ. ಶರತ್ ಬಚ್ಚೇಗೌಡ ಇರುವಂಥದ್ದು ಈ ಒಂದು ಲಿಸ್ಟ್ನಲ್ಲಿ. ಇನ್ನು ರಿಜ್ವಾನ್ ಅರ್ಷದ್ ಕೂಡ ಈ ಒಂದು ಲಿಸ್ಟ್ನಲ್ಲಿ ಸೇರ್ಪಡೆ ಆಗ್ತಾರೆ. ಯುವಕರು, ಪಕ್ಷ ಸಂಘಟನೆಗೆ ಇವರ ಅಗತ್ಯ ಇರುವಂಥದ್ದು. ಹಾಗಾಗಿ ಇವರ ಹೆಸರನ್ನ ಮುಂಚೂಣಿಯಲ್ಲಿಟ್ಟಿರುವಂಥದ್ದು. ಇನ್ನು ಶ್ರೀನಿವಾಸ್ ಮಾನೆ ಇದ್ದಾರೆ, HC ಬಾಲಕೃಷ್ಣ ಇವರ ಹೆಸರು ಕೂಡ ಈಗ ಈ ಒಂದು ಪಟ್ಟಿಯಲ್ಲಿರುವಂಥದ್ದು. ಇನ್ನು ಅಜಯ್ ಸಿಂಗ್ ಇದ್ದಾರೆ,
NA ಹ್ಯಾರಿಸ್ ಇವರ ಹೆಸರು ಕೂಡ ಮುಂಚೂಣಿಯಲ್ಲಿದೆ. ಇವರಿಗೆಲ್ಲ ಅವಕಾಶ ಸಿಗುತ್ತಾ ಅಂತ. ಕೆ ಷಡಾಕ್ಷರಿ ಇದ್ದಾರೆ, ಪ್ರಸಾದ್ ಅಬ್ಬಯ್ಯ ಕೂಡ ಇರುವಂಥದ್ದು. ಕೆ ಷಡಾಕ್ಷರಿ ಹಾಗೂ ಪ್ರಸಾದ್ ಅಬ್ಬಯ್ಯ ಇವ್ರಿಗೂ ಕೂಡ ಸಚಿವ ಸ್ಥಾನ ಸಿಗುತ್ತಾ, ಅವಕಾಶ ಇದೆಯಾ, ಚಾನ್ಸಸ್ ಇದೆಯಾ ಅಂತ. ಇನ್ನು ಬಿ ಶಿವಣ್ಣ ಕೂಡ ಇರುವಂಥದ್ದು ಈ ಒಂದು ಲಿಸ್ಟ್ನಲ್ಲಿ. ಈ ಬಾರಿ ಏನು DK ಕ್ಯಾಬಿನೆಟ್ ಸೇರ್ತಾರಾ, ಇವರಿಗೆ ಅವಕಾಶ ಸಿಗುತ್ತಾ? ಹೊಸಬ್ರು ಇವರೆಲ್ಲ ಅಂದರೆ 2-3 ಬಾರಿ ಗೆದ್ದು ಶಾಸಕರಾಗಿದ್ದಾರೆ. ಈ ಬಾರಿ ಇವರಿಗೆ ಸಚಿವ ಸ್ಥಾನ ಸಿಗುತ್ತಾ ಅಂತ. AS ಪೊನ್ನಣ್ಣ, ಬಸವಂತಪ್ಪ, ಸಲೀಂ ಅಹಮದ್, ಶರತ್ ಬಚ್ಚೇಗೌಡ, ರಿಜ್ವಾನ್ ಅರ್ಷದ್, ಶ್ರೀನಿವಾಸ್ ಮಾನೆ, HC ಬಾಲಕೃಷ್ಣ, ಅಜಯ್ ಸಿಂಗ್, NA ಹ್ಯಾರಿಸ್ ಇದ್ದಾರೆ, ಕೆ ಷಡಾಕ್ಷರಿ, ಪ್ರಸಾದ್ ಅಬ್ಬಯ್ಯ, ಬಿ ಶಿವಣ್ಣ ಇವರೆಲ್ಲರೂ ಕೂಡ ಹೊಸಬರಿದ್ದಾರೆ. ಇವರಿಗೆಲ್ಲ ಈ ಬಾರಿ ಸಚಿವ ಸ್ಥಾನ ಸಿಗುತ್ತಾ ಅಂತ. ಯಾಕಂದ್ರೆ ಹೈಕಮಾಂಡ್ ಹೊಸಬರಿಗೆ ಮಣೆ ಹಾಕಬೇಕು ಅಂತ ಇದೆ. DK ಶಿವಕುಮಾರ್ ಡಿಮ್ಯಾಂಡ್ ಕೂಡ ಅದೇ ಆಗಿರುವಂಥದ್ದು. ಅಂದ್ರೆ ಹಳಬ್ರೆ ಸಾಕು, ನಮಗೆ ಬಿಸಿ ರಕ್ತದ ಯುವಕರು ಬೇಕು, ಪಕ್ಷ ಸಂಘಟನೆ ಮಾಡಬೇಕು, 2028ಕ್ಕೆ ಕಾಂಗ್ರೆಸ್ನ ಮತ್ತೆ ಅಧಿಕಾರಕ್ಕೆ ತರಬೇಕು. ಹಾಗಾಗಿ ಈ ಬಾರಿ ಯುವಕರಿಗೆ ಹೆಚ್ಚಿನ ಆದ್ಯತೆಯನ್ನ ನೀಡಬೇಕು, ಹೊಸಬರಿಗೆ ಆದ್ಯತೆಯನ್ನ ನೀಡಬೇಕು ಅಂತ DK ಶಿವಕುಮಾರ್ ಡಿಮ್ಯಾಂಡ್ ಮಾಡಿದ್ದಾರೆ. ಅಂದ್ರೆ ಬೇಡಿಕೆಯನ್ನ ಇಟ್ಟಿದ್ದಾರೆ ಹೈಕಮಾಂಡ್ ಮುಂದೆ. ಈಗ ಹೈಕಮಾಂಡ್ ಏನ್ ನಿರ್ಧಾರವನ್ನ ಮಾಡುತ್ತೆ, ಈ ಹೊಸಬರಿಗೆ ಅವಕಾಶ ಸಿಗುತ್ತಾ ಅಂತ ಪ್ರಶ್ನೆ ಇದೆ. ಈಗ ಆಲ್ರೆಡಿ ಒಂದು ಸುತ್ತಿನ ಮಾತುಕತೆ ಆಗಿರುವಂಥದ್ದು. ಹೈಕಮಾಂಡ್ ನಾಯಕರ ಜೊತೆ ಮತ್ತೊಂದು ಸುತ್ತಿನ ಮಾತುಕತೆಯಾಗಿ ಈ ಒಂದು ಪಟ್ಟಿ ಎಲ್ಲ ಫೈನಲ್ ಆಯಿತು ಅಂದರೆ ಎಲ್ಲ ಅಂದುಕೊಂಡಂತೆ ಆದರೆ ಬುಧವಾರವೇ ಇಲ್ಲಿ ಹೊಸ ಸಚಿವರ ಪ್ರಮಾಣ ವಚನ ಆಗಲಿರುವಂಥದ್ದು. ನೋಡಿ, ಇರುವಂತಹ 20 ಸಚಿವ ಸ್ಥಾನಕ್ಕೆ ಸಾಕಷ್ಟು ಜನ ಆಕಾಂಕ್ಷಿಗಳಿದ್ದಾರೆ. ಅಂದರೆ ಹಳೆ ನಾಯಕರಿರಬಹುದು ಅಥವಾ ಹೊಸ ನಾಯಕರಿರ್ಬೋದು, ಎಲ್ಲರೂ ಕೂಡ ನನಗೆ ಬೇಕು ಅಂತ ಹೇಳಿ ಡಿಮ್ಯಾಂಡ್ ಮಾಡ್ತಾ ಇರುವಂಥದ್ದು, ಲಾಬಿ ನಡೆಸ್ತಾ ಇರುವಂಥದ್ದು. ರಾಜ್ಯ ನಾಯಕರ ಬೆನ್ಬಿದ್ದಿದ್ದಾರೆ, ನನಗೂ ಕೊಡಿ, ನಾನು ಮಂತ್ರಿ ಆಗ್ತೀನಿ ಅಂತ ಹೇಳಿ ಇಲ್ಲಿ ರಾಜ್ಯ ನಾಯಕರ ಬೆನ್ಬಿದ್ದಿದ್ದಾರೆ. ಇನ್ನು ಕೆಲವೊಂದಷ್ಟು ಶಾಸಕರು ದೆಹಲಿಯಲ್ಲಿಗೆ ತೆರಳಿರುವಂಥದ್ದು. ಅಂದರೆ ದೆಹಲಿಯಲ್ಲೂ ಕೂಡ ಬೀಳ್ಬಿಟ್ಟಿದ್ದಾರೆ. ಹೈಕಮಾಂಡ್ ಮನವೊಲಿಸಲು, ಅಂದರೆ ಹೈಕಮಾಂಡ್ಗೆ ಹೇಗಾದರೂ ಸರಿ ಮನವರಿಕೆ ಮಾಡಬೇಕು, ನಾನು ಮಂತ್ರಿ ಆಗಬೇಕು ಅನ್ನುವಂಥ ನಿಟ್ಟಿನಲ್ಲಿ ದೆಹಲಿಯಲ್ಲೂ ಕೂಡ ಬೀಳ್ಬಿಟ್ಟಿದ್ದಾರೆ. ನೋಡೋಣ, ಅಂದರೆ ಹೈಕಮಾಂಡ್ ನಿರ್ಧಾರ ಏನು ಮಾಡುತ್ತೆ, ಹೊಸಬರಿಗೆ ಮಣೆ ಹಾಕುತ್ತಾ, ಹಳೆಬರಿಗೆ ಕೊಡುತ್ತಾ, ಹೇಗೆ ಈ ಒಂದು ಸಚಿವ ಸಂಪುಟ ವಿಸ್ತರಣೆಯ ಬಗೆಹರಿಸುತ್ತೆ. ಅಂದರೆ ಯಾಕಂದರೆ ಇದು ತಲೆನೋವಾಗಿ ಪರಿಣಮಿಸಿರುವಂಥದ್ದು. ಒಬ್ಬರಿಗೆ ಕೊಟ್ಟರೆ ಒಬ್ಬರಿಗೆ ಕೋಪ ಅನ್ನುವಂಥ ಪರಿಸ್ಥಿತಿ ಈಗಿದೆ. ಎಲ್ಲರೂ ಕೂಡ ನನಗೂ ಬೇಕು ಅಂತ ಇರೋದ್ರಿಂದ ಹೈಕಮಾಂಡ್ಗೆ ಇದೊಂಥರ ತಲೆನೋವಾಗಿದೆ. ಜೊತೆಗೆ ಒಂಥರ ಇದನ್ನು ಹೇಗೆ ಸಾಲ್ವ್ ಮಾಡೋದು ಅನ್ನುವಂಥದ್ದಾಗಿದೆ. ಸೊ ಹಾಗಾಗಿ ಹೈಕಮಾಂಡ್ ಇದನ್ನ ಹೇಗೆ ಹ್ಯಾಂಡಲ್ ಮಾಡುತ್ತೆ ಅನ್ನುವಂಥದ್ದನ್ನ ಕಾದು ನೋಡಬೇಕಿದೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನ ನೀಡಲು ನಮ್ಮ ಪ್ರತಿನಿಧಿ ಜೀವನ್ ನೇರ ಸಂಪರ್ಕದಲ್ಲಿದ್ದಾರೆ. ಜೀವನ್, ಏನು ಈಗ ರಾಜಕೀಯದಲ್ಲಿ ಸಚಿವ ಸಂಪುಟ ವಿಸ್ತರಣೆ ವಿಚಾರ ಏನಿದೆ ತೀವ್ರ ಕುತೂಹಲಕಾರಿಯಾಗಿರುವಂಥದ್ದು. ಇಂದಲ್ಲ ನಾಳೆ ಸಚಿವ ಸಂಪುಟ ವಿಸ್ತರಣೆ ಆಗುತ್ತೆ ಅಂತ ಆಕಾಂಕ್ಷಿಗಳು ಕಾಯ್ತಿದ್ದಾರೆ. ಈಗ ಹೊಸಬರಿಗೆ ಹೆಚ್ಚಿನ ಆದ್ಯತೆಯನ್ನ ನೀಡಲಾಗ್ತಾ ಇದೆ ಅಂತ ಮಾಹಿತಿ ಇದೆ. ಬಗ್ಗೆ ಹೆಚ್ಚಿನ ಅಪ್ಡೇಟ್ಸ್ ಏನಿದೆ? ಎಸ್ ಲಕ್ಷ್ಮಿ, ಏನು ಈ ಒಂದು ವಿಚಾರವಾಗಿ ಕುತೂಹಲ ಮೂಡಿಸಿರುವಂಥದ್ದು ಸಚಿವ ಸಂಪುಟ ವಿಸ್ತರಣೆ ಒಂದು ವಿಚಾರ. ಯಾಕಂದರೆ ಸಚಿವ ಏನು DK ಶಿವಕುಮಾರ್ ಅವರು CM ಆದಂತಹ ಬಳಿಕ ಈಗ ಆಲ್ರೆಡಿ ಹತ್ತಿರ ಎರಡು ತಿಂಗಳು ಕಳೆದಿರುವಂಥದ್ದು. ಸದ್ಯ ಇನ್ನೂವರೆಗೂ ಸಚಿವ ಸಂಪುಟ ಪೂರ್ಣವಾಗಿಲ್ಲ ಅನ್ನೋ ಒಂದು ವಿಚಾರ ಸಾಕಷ್ಟು ಚರ್ಚೆಗೆ ಗ್ರಾಸವಾಗಿತ್ತು. ಇನ್ನು ವಿಪಕ್ಷಗಳು ಇದನ್ನು ಟೀಕೆ ಮಾಡಲಿಕ್ಕೆ ಮುಂದಾಗಿದ್ವು. ಸದ್ಯ ಈ ಒಂದು ವಿಚಾರವಾಗಿ ಈಗ ಈ ಒಂದು ವಿಚಾರ ಕ್ಲೈಮ್ಯಾಕ್ಸ್ ಹಂತಕ್ಕೆ ತಲುಪಿರುವಂಥದ್ದು. ಸದ್ಯ DK ಶಿವಕುಮಾರ್ ಅವರಾಗಿರ್ಬೋದು, ಇನ್ನು ಸಿದ್ದರಾಮಯ್ಯ, ಹರಿಪ್ರಸಾದ್ ಎಲ್ಲರೂ ಕೂಡ ದೆಹಲಿಯತ್ತ ಮುಖ ಮಾಡಿರುವಂಥದ್ದು. ಇನ್ನು DK ಶಿವಕುಮಾರ್ ಅವರು ಇವತ್ತು ಆಲ್ರೆಡಿ ದೆಹಲಿಗೆ ಬೆಳಗ್ಗೆನೇ ತೆರಳಿರುವಂಥದ್ದು. ಇವತ್ತು MP ಅಂದರೆ ಏನು ರಾಜ್ಯದ ಸಂಸದರ ಜೊತೆ ಒಂದು ಮೀಟಿಂಗ್ ಇದೆ. ಯಾಕಂದರೆ ಸಂಸತ್ನಲ್ಲಿ ಬರ ಒಂದು ವಿಚಾರವಾಗಿ ರಾಜ್ಯದ ವಿಚಾರವಾಗಿ ಧ್ವನಿ ಎತ್ತಲಿಕ್ಕೆ ಒಂದು ಮೀಟಿಂಗನ್ನು ಕೂಡ ಸಂಸದರ ಜೊತೆ ಮಾಡ್ತಿರುವಂಥದ್ದು. ಇದ್ರ ಜೊತೆಗೆ ಏನು ಸಚಿವ ಸಂಪುಟವನ್ನು ವಿಸ್ತರಣೆ ಮಾಡಲಿಕ್ಕೆ ಒಂದು ಮೇನ್ ಅಜೆಂಡವನ್ನಾಗಿ ಇಟ್ಕೊಂಡು ಸದ್ಯ ದೆಹಲಿಗೆ ಹೋಗಿರುವಂಥದ್ದು ರಾಜ್ಯ ನಾಯಕರು. ಯಾಕಂದರೆ ಈಗ ಆಲ್ರೆಡಿ ಮೊದಲೇ ಹೇಳಿದಾಗೆ 55 ದಿನಗಳು ಏನು ಸರ್ಕಾರ ರಚನೆ ಅಂದರೆ DK ಶಿವಕುಮಾರ್ ಅವರು CM ಆಗಿರುವಂಥದ್ದು. ಸದ್ಯ ಈ ಒಂದು ವಿಚಾರವಾಗಿ ಈ ಒಂದು ಕ್ಲೈಮ್ಯಾಕ್ಸ್ ನಾಯಕರು ಮುಂದಿನ ಅಂದ್ರೆ 2028ರ ಚುನಾವಣೆಯನ್ನ ಮನದಲ್ಲಿಟ್ಕೊಂಡು ಸದ್ಯ ಯುವಕರಿಗೆ ಅಂದ್ರೆ ಏನು ಹೊಸಬರಿಗೆ ಒಂದು ಆದ್ಯತೆಯನ್ನ ಒಂದು ಜೊತೆ ಚರ್ಚೆ ಆಗಿದೆ ಈ ಒಂದು ವಿಚಾರ. ಅದರಲ್ಲಿ ಹೈಕಮಾಂಡ್ ನಾಯಕರು ಮುಂದಿನ ಅಂದರೆ 2028ರ ಚುನಾವಣೆಯನ್ನು ಮನದಲ್ಲಿಟ್ಕೊಂಡು ಸದ್ಯ ಯುವಕರಿಗೆ ಅಂದರೆ ಏನು ಹೊಸಬರಿಗೆ ಒಂದು ಆದ್ಯತೆಯನ್ನು ನೀಡಬೇಕು ಸಚಿವ ಸಂಪುಟದಲ್ಲಿ ಅನ್ನೋ ಒಂದು ವಿಚಾರವನ್ನು ಏನೊಂದು ಅವರು ಎಲ್ಲ ರಾಜ್ಯ ನಾಯಕರಿಗೂ ಕೂಡ ಮನವರಿಕೆ ಮಾಡಿರುವಂಥದ್ದು. ಅದೇ ರೀತಿಯಾಗಿ ರಾಜ್ಯ ನಾಯಕರು ಕೂಡ ಒಂದು ಲೀಸ್ಟನ್ನು ಪ್ರಿಪೇರ್ ಮಾಡಿರುವಂಥದ್ದು. ಅಂದರೆ ಏನು ಮೊದಲ ಬಾರಿ ಏನು
ಸಚಿವರಾಗುವಂಥ ಅಂದರೆ ಹೊಸಬರಿಗೆ ಸಚಿವ ಸ್ಥಾನ ಕೊಡಬೇಕು ಅನ್ನೋ ಒಂದು ನಿಟ್ಟಿನಲ್ಲಿ ರಾಜ್ಯ ನಾಯಕರು ಕೂಡ ಚಿಂತನೆ ನಡೆಸಿ ಅದರ ಏನು ರಾಹುಲ್ ಗಾಂಧಿಯವರಂತ ಏನು ಆಸೆಯಂತೆ ಅವರು ಕೂಡ ಲೀಸ್ಟನ್ನು ಪ್ರಿಪೇರ್ ಮಾಡಿದ್ದಾರೆ. ಅದೇ ರೀತಿಯಾಗಿ ಈ ಒಂದು ಲೀಸ್ಟ್ ಪ್ರಿಪೇರ್ ಆಗಿರೋದಕ್ಕೆ ಸದ್ಯ ಅನುಮೋದನೆ ಅಷ್ಟೇ ಸಿಗಬೇಕಾಗಿರುವಂಥದ್ದು ಹೈಕಮಾಂಡ್ನಿಂದ. ಈ ಒಂದು ಲೀಸ್ಟ್ಗಾಗಿ ಸಾಕಷ್ಟು ವಿಚಾರಗಳು ಚರ್ಚೆ ಆಗಿದ್ವು. ಈಗ ಏನೇನು ನಾಳೆ ಒಂದು ಕೆಲವೊಂದು ಚರ್ಚೆಗಳು ಆಗುವಂಥದ್ದು ಹೈಕಮಾಂಡ್ ಮಟ್ಟದಲ್ಲಿ ಹಾಗೂ ರಾಜ್ಯ ನಾಯಕರ ಜೊತೆ 1-to-1 ಚರ್ಚೆ ಆಗುತ್ತೆ. ಇದಾದ ಬಳಿಕ ನಾಳೆ ಸಂಜೆ ಅಷ್ಟರಲ್ಲಿ ಈ ಒಂದು ಫೈನಲ್ ಲೀಸ್ಟ್ ಏನಿದೆ ಅದೊಂದು ಹೊರಬೀಳುತ್ತೆ ಅನ್ನೋದು ಮಾಹಿತಿ ಇದೆ. ಈ ಒಂದು ಫೈನಲ್ ಲೀಸ್ಟ್ ಹೊರಬಿದ್ದಂತಹ ಬಳಿಕ ಏನು ಅಂದರೆ ನಾಳೆ ಮಂಗಳವಾರ ಈ ಒಂದು ಫೈನಲ್ ಲಿಸ್ಟ್ ಏನಾದರೂ ಹೊರಬಿದ್ದಂತಹ ಸಂದರ್ಭದಲ್ಲಿ ನಾಡಿದ್ದು ಅಂದರೆ ಹುಣ್ಣಿಮೆ ದಿನ ಬುಧವಾರ ಈ ಒಂದು ಏನು ಪ್ರಮಾಣ ವಚನ ಅಥವಾ ಈ ಒಂದು ವಾರದಲ್ಲೇ ಇನ್ನೊಂದು 3-4 ದಿನಗಳಲ್ಲಿ ಈ ಒಂದು ಸಚಿವ ಸಂಪುಟ ಏನು ವಿಸ್ತರಣೆ ಮಾಡಬೇಕು, ಇದಕ್ಕೆ ಬ್ರೇಕ್ ಹಾಕುವಂಥ ನಿಟ್ಟಿನಲ್ಲಿ ರಾಜ್ಯ ನಾಯಕರು ಸಾಕಷ್ಟು ಒಂದು ಕೆಲಸಗಳನ್ನು ಮಾಡ್ತಿರುವಂಥದ್ದು. ಅದೇ ರೀತಿಯಾಗಿ ಒಂದು ನಾಳೆ ಏನಾದರೂ ಫೈನಲ್ ಲಿಸ್ಟ್ ಆದರೆ ಬುಧವಾರ ಇಲ್ಲ ಗುರುವಾರ ಈ ಒಂದು ಬಹುತೇಕ ನೂತನ ಸಚಿವರ ಪ್ರಮಾಣ ವಚನ ನಡೆಯುವಂಥದ್ದು. ಲಕ್ಷ್ಮಿ, ಧನ್ಯವಾದ ಜೀವನ್ ನಿಮ್ಮೆಲ್ಲ ಮಾಹಿತಿಗಾಗಿ.